ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ಎಲ್ಲರೂ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳನ್ನು ಏನೋ ಮುಂದಿನ ವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ನನಗೆ ಕಾಲ್ ಮಾಡಿ ಹೇಳಿದಾಗ. ಬಟ್ ಬೇಸಿಕಲಿ ಡೆಮಾನ್ಸ್ಟ್ರೇಷನ್ ಸಲುವಾಗಿ ಒಂದಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆರಂಭ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸನ್ನು ಕೂಡ ನೀವು ಲಾಗಿನ್ ಮಾಡಿ ನೋಡ್ಕೊಳ್ಬಹುದಾಗಿದೆ. ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಯಾವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯುತ್ತೆ, ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಆಪ್ಷನ್ಗಳನ್ನು ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೊಡ್ತಾರೆ. ನೀವು ಎಷ್ಟು ಬೇಕಷ್ಟು ಕಾಲೇಜ್ಗಳನ್ನು, ಯಾವ ಜಿಲ್ಲೆಯಲ್ಲಿ ಬೇಕು, ಯಾವ ಕಾಲೇಜಲ್ಲಿ ಬೇಕು, ಯಾವ ಊರಲ್ಲಿ ಯಾವ ಕಾಲೇಜ್ ಬೇಕು, ಮತ್ತು ಇಡೀ ಕರ್ನಾಟಕ ತುಂಬ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಒಂದಲ್ಲ ಎರಡಲ್ಲ, ನೀವು 100 ಗಟ್ಟಲೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಅದು ನಿಮ್ಮ ಇಷ್ಟದ ಮೇಲೆ ನಿಮಗೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಡ್ತಾರೆ. ಅದಕ್ಕಿಂತ ಮೊದಲು ವೇರಿ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತಾನೆ ಕೇಳಿ. ಪ್ರತಿ ವರ್ಷವೂ ಕೂಡ ಏನಾಗುತ್ತೆ ಅಂದರೆ, ನಿಮ್ಗೆ ಗೊತ್ತಿಲ್ಲದೆ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡು ಬಿಡ್ತಿದ್ರಿ. ಅದರಲ್ಲಿ ಯಾವ ಡಮ್ಮಿ ಕಾಲೇಜ್ ಇದೆ, ಒಳ್ಳೆ ಕಾಲೇಜ್ ಇದೆ ಅನ್ನೋ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ನೀವು ಸೀಟ್ ತೊಗೊಂಡು ಹೋಗಿ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತೀರಿ, ಅವಾಗ ಬಾಯಿ ಬಂದಂತೆ ಫೀಸ್ಗಳನ್ನು ಹೇಳಿಬಿಡ್ತಾರೆ. 50,000 60,000 ಹಿಂಗೆ ಹೇಳಿಬಿಡ್ತಾರೆ. ಅವಾಗ ನೀವು ಅದೇನು ಮಾಡ್ತಂದರೆ, ಒಂದು ರೌಂಡದು ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಮತ್ತು ಸೆಕೆಂಡ್ ರೌಂಡ್ ಹೋಗಬೇಕಾಗತ್ತೆ. ಹೀಗಾಗಿ ನೀವು ಮೊದಲೇ ನೀವು ಏನು ಮಾಡಬೇಕಂತಂದರೆ, ಕಾಲೇಜ್ಗಳನ್ನು ಯಾವ ಗುಡ್ ಕಾಲೇಜ್ ಇದೆ, ಯಾವುದು ಬ್ಯಾಡ್ ಕಾಲೇಜ್ ಇದೆ ಅನ್ನೋನ್ನ ಇವಾಗ ನೀವು ಫ್ರೀ ಇದ್ದೀರಾ. ಸೊ ಪ್ರತಿದಿನ ಏನು ಮಾಡಿ ಅಂತಂದರೆ, ನಿಮ್ಮ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ, ಅಲ್ಲಿ ಇನ್ಸ್ಪೆಕ್ಟ್ ಮಾಡಿ, ಟೀಚಿಂಗ್ ಅದಾರಿಲ್ಲೋ ವಿದ್ಯಾರ್ಥಿಗಳನ್ನ ಕೇಳಿ ನೋಡಿ, ಕಾಲೇಜ್ ಹೇಗಿದೆ ಏನಿದೆ ಅಂತೆಲ್ಲ ಕೇಳ್ಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ನಾಳೆ ಕಾಲೇಜ್ ಆಯ್ಕೆ ಬಿಟ್ಟಾಗ ನಿಮಗೆ ಅದನ್ನು ಹೇಳಬೇಕಾಗತ್ತೆ ಅಥವಾ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಬ್ಲೈಂಡ್ಲಿ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಹಾನಿಯಾಗುತ್ತೆ, ನೀವು ಅನುಭವಿಸ್ಬೇಕಾಗತ್ತೆ ಕಷ್ಟವನ್ನು. ಸೊ ಹೀಗಾಗಿ ಕಾಲೇಜ್ ಆಯ್ಕೆ ಮಾಡ್ಕೋಬೇಕಿಂತ ಮೊದಲು ನೀವು ಕಾಲೇಜ್ಗಳನ್ನು ಲೀಸ್ಟ್ಗಳನ್ನು ಮಾಡ್ಕೋಬೇಕು. ನೀವು ಲೀಸ್ಟ್ಗಳನ್ನು ಎಲ್ಲಿ ಹುಡ್ಕೋಬೇಕು, ನಾವು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ತೋರಿಸ್ತೀನಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಬೇಕಾಗತ್ತೆ. ಸೊ ಫ್ರೆಂಡ್, ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ತೀರಾ ನೀವು. ಬಂದ ಮೇಲೆ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಪ್ಲೇ ಲಿಸ್ಟ್ ಅಂತ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದಾರೆ ಗೊತ್ತಾ, ಪ್ಲೇ ಲಿಸ್ಟ್. ಸೊ ಈ ಒಂದು ಪ್ಲೇ ಲಿಸ್ಟಿಗೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡಿ ಏನಿದೆಪ್ಪ ಅಂದರೆ, HS ಕಾಲೇಜು, BS ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜ್ ಲಿಸ್ಟ್ ಇದೆ. ಇಲ್ಲಿ ಕಾಣಿಸ್ತಿದೆ ಗೊತ್ತಾ. ಸೊ ಇಲ್ಲಿ ಕಾಲೇಜ್ ಲಿಸ್ಟ್ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಯಾವ ಕಾಲೇಜ್ ಬೇಕಾದು, ನಿಮ್ಗೆ ಯಾವ ಜಿಲ್ಲೆ ಕಾಲೇಜ್ ಬೇಕು ಲಿಸ್ಟ್, ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಎರಡೂ ತೋರಿಸುತ್ತೆ ಇದರಲ್ಲಿ. ಓಕೆನಾ. ಸೊ ಇದೆಲ್ಲ ತೋರಿಸುತ್ತೆ, ಯಾವ ಜಿಲ್ಲೆ ಕಾಲೇಜ್ ಬೇಕು, ಎಲ್ಲ ಜಿಲ್ಲೆದು ಕಾಲೇಜ್ ಲಿಸ್ಟ್ಗಳನ್ನು ಹಾಕಿದ್ದೀನಿ. ಇದನ್ನು ಹೋಗಿ ನೋಡ್ಕೊಳ್ರಿ, ನೋಟ್ ಮಾಡಿ ಇಟ್ಕೊಳ್ರಿ. ನಿಮಗೆ ಇಷ್ಟವಾಗಿ ಆಮೇಲೆ ಹೋಗಿ ವಿಸಿಟ್ ಮಾಡಿ, ವಿಸಿಟ್ ಮಾಡಿಕೊಂಡು ಆಪ್ಷನ್ಗಳನ್ನು ಮಾಡಿ.